ಯಾರ ಮನೆಯಲ್ಲಿ ಪಾದರಸ ಲಕ್ಷ್ಮೀದೇವಿ ವಾಸಿಸುತ್ತಾಳೋ ಅಂಥವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆ ನಿಂತು ಅಖಂಡ ಸಿರಿ ಸಂಪತ್ತುಗಳ ಅನುಗ್ರಹಿಸುತ್ತಾಳೆ. ಪೂರ್ವದಲ್ಲಿ ಇಂದ್ರ ಕುಬೇರ ದಿಕ್ಪಾಲಕರು ಕೂಡ ಪಾದರಸ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆಂದು ಶಾಸ್ತ್ರಗಳು ಹೇಳುತ್ತಿವೆ. ಹಾಗೆ ಪಾದರಸ ಲಕ್ಷ್ಮೀದೇವಿ ಎಂದರೇನು? ಪಾದರಸ ಲಕ್ಷ್ಮೀದೇವಿಯ ಪ್ರಯೋಜನವೇನು ಗೊತ್ತಾ? ಪಾದರಸ ಲಕ್ಷ್ಮೀದೇವಿಯನ್ನೇಕೆ ಪೂಜಿಸಬೇಕು ಗೊತ್ತಾ? ಈ ಲಕ್ಷ್ಮೀದೇವಿಯಿಂದ ಆಗುವ ಪ್ರಯೋಜನವೇನು? ಈ ಪಾದರಸ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಸಮಸ್ಯೆ ಕಳೆದು ಸಿರಿ ಸಂಪತ್ತುಗಳು ತುಳುಕುತ್ತದೆ. ಈ ಲಕ್ಷ್ಮೀದೇವಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ನೀವು ಖಂಡಿತ ಈ ಲಕ್ಷ್ಮೀದೇವಿಯನ್ನು ಮನೆಯಲ್ಲಿ ಇಟ್ಟು ಪೂಜಿಸುತ್ತೀರಾ? ಪೂರ್ತಿ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಅಕ್ಷಯ ತದಿಗೆ ಎಂದು ಪಾದರಸ ಲಕ್ಷ್ಮೀದೇವಿಯನ್ನು ಪೂಜಿಸಲು ಅತ್ಯಂತ ಶುಭಪ್ರದವಾದ ದಿನವೆಂದು ಹೇಳಲಾಗಿದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ ಎಂದು ಅಖಂಡ ಐಶ್ವರ್ಯ ಆನಂದಗಳಿಗೆ ನೆಲೆಯಾದ ಶುಭ ದಿನವೆಂದು ಮಹರ್ಷಿಗಳು ಹಾಗೂ ದೇವಾನುದೇವತೆಗಳು ಹೇಳಿದ್ದಾರೆ. ಹಾಗೆ ಐಶ್ವರ್ಯ ಸಿರಿ ಸಂಪತ್ತುಗಳಿಗೆ ನೆಲೆ ಮಹಾಲಕ್ಷ್ಮಿ. ಈ ಅಕ್ಷಯ ತದಿಗೆ ಎಂದೇ ಸತ್ಯಯುಗರಾಂಭ ನಡೆಯಿತು. ಅಷ್ಟೇ ಅಲ್ಲ, ಈ ಅಕ್ಷಯ ತದಿಗೆ ಎಂದೇ ವೈದ್ಯ ಶಿಖಾಮಣಿ ಧನ್ವಂತರಿಯ ಜೊತೆ ಕ್ಷೀರಸಾಗರದಿಂದ ಅವತಾರವೆತ್ತಿದವಳಲ್ಲ ಮಹಾಲಕ್ಷ್ಮಿ. ಆದುದರಿಂದಲೇ ಈ ಪುಣ್ಯ ದಿನದಂದು ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರೆ ಆಕೆ ಅಷ್ಟೈಶ್ವರ್ಯಗಳನ್ನು ಅನುಗ್ರಹಿಸುತ್ತಾಳೆ. ಹಾಗೆ ಧನ್ವಂತರಿ ಆರೋಗ್ಯವನ್ನು ಪ್ರಸಾದಿಸುತ್ತಾನೆ. ಇವರ ಜೊತೆ ಅವತರಿಸಿದ ಚಂದ್ರನು ಶುಭವನ್ನು ಪ್ರಸಾದಿಸುತ್ತಾನೆಂತ ಹಿಂದಿನವರು ಪ್ರವಚಿಸಿದ್ದಾರೆ. ಅಂದಿನಿಂದ ಕಾಲದಲ್ಲೇ ಕುಬೇರ, ವಿಶ್ವಾಮಿತ್ರ ಮೊದಲಾದ ಮಹಾನುಭಾವರು ಈ ದೇವಿಯನ್ನು ಪೂಜಿಸಿ ಲಕ್ಷ್ಮೀ ಪ್ರಸನ್ನವ ಪಡೆದರೆಂದು ಹೇಳಲಾಗಿದೆ. ಹಾಗೆ ಪಾದರಸ ಲಕ್ಷ್ಮೀ ದೇವಿಯ ಒಂದು ವಿಶೇಷವಿದೆ. ಮಹಾಲಕ್ಷ್ಮಿ ಚಂಚಲ ಸ್ವಭಾವದವಳು. ಯಾವ ಜಾಗದಲ್ಲೂ ಸ್ಥಿರವಾಗಿ ನಿಲ್ಲಲಾರಳು. ಅಷ್ಟೇ ಅಲ್ಲ, ಆಕೆ ವಿಶ್ವವ್ಯಾಪಿತೆ. ಜಗತ್ತಿನಲ್ಲಿ ಆಕೆ ಇಲ್ಲದ ಜಾಗವೇ ಇಲ್ಲ. ಪಾದರಸದಂತೆ ಎಲ್ಲೆಡೆ ವ್ಯಾಪಿಸುತ್ತಾಳೆ. ಆದುದರಿಂದಲೇ ಪಾದರಸ ಲಕ್ಷ್ಮೀ ದೇವಿಯನ್ನು ಸ್ಥಿರವಾಗಿರಿಸಿ ಪೂಜಿಸಿದರೆ ಸಿರಿ ಸಂಪತ್ತುಗಳು ಅಕ್ಷಯವಾಗಿ ಅನುಗ್ರಹಿಸುತ್ತಾಳೆ. ಹಾಗೆ ಅಕ್ಷಯ ಅಂದರೆ ಕ್ಷಯವಾಗದೇ ಇರೋದು, ಶಾಶ್ವತವಾದದ್ದು. ಆದುದರಿಂದಲೇ ಶಾಶ್ವತಿ ಸಿರಿ ಸಂಪತ್ತುಗಳಿಗೆ ಮೂಲವಾದ ಲಕ್ಷ್ಮೀ ದೇವಿ ಅಕ್ಷಯ ತದಿಗೆ ಎಂದು ಅವತರಿಸಿದ್ದು. ಮೊದಲನೆಯ ದಿನ ಅಂದರೆ ಪಾಡ್ಯದಂದು ಚಂದಮಾಮ ಕ್ಷೀರಸಾಗರ ಸಮುದ್ರದಿಂದ ಉದ್ಭವಿಸಿ ಪರಮಶಿವನಿಗೆ ಶಿರೋಭೂಷಣನಾದ. ದ್ವಿತೀಯ ಅಂದರೆ ಬೀದಿಗೆಯ ಅಂತಿಮ ಗಳಿಗೆಗಳಲ್ಲಿ ಆರೋಗ್ಯ ಪ್ರದಾತ ಧನ್ವಂತರಿ ಅವತಾರವೆತ್ತಿದ್ದ. ತೃತೀಯ ಅಂದರೆ ತದಿಗೆ ತಿಥಿ ಪ್ರವೇಶಿಸಿದ ತಕ್ಷಣವೇ ಅಕ್ಷಯವಾದ ಸಿರಿ ಸಂಪತ್ತುಗಳಿಗೆ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಅವತರಿಸಿದ್ಲು. ಆದುದರಿಂದಲೇ ಅಕ್ಷಯ ತದಿಗೆ ಎಂದು ಶ್ರೀ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಿರಿ ಸಂಪತ್ತುಗಳ ಅಭಿವೃದ್ಧಿ ಎಂದು ಹೇಳಲಾಗುತ್ತದೆ ಮತ್ತು ನಂಬಿಕೆ ಇದೆ. ಇದಕ್ಕೆ ಸಾಂಕೇತಿಕವಾಗಿಯೇ ಅಕ್ಷಯ ತದಿಗೆ ಎಂದು ಅಲ್ಪ ಸ್ವಲ್ಪ ಚಿನ್ನವನ್ನು ಖರೀದಿ ಮಾಡುವ ಸಂಪ್ರದಾಯವೂ ಇದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸಿದಾಗ ಅವಳ ಜೊತೆ ಅವಳ ಸಹೋದರರಾದ ಧನ್ವಂತರಿ, ಚಂದ್ರನು ಕೂಡ ಸಂತೃಪ್ತರಾಗುತ್ತಾರೆ. ಆರೋಗ್ಯ, ಕೀರ್ತಿ, ಪ್ರತಿಷ್ಠೆಗಳ ಅನುಗ್ರಹಿಸುತ್ತಾಳೆ. ಹಾಗೆ ಪಾದರಸ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವ ವಿಧಾನ ಹೇಗಪ್ಪ ಅಂದರೆ, ಅಕ್ಷಯ ತದಿಗೆ ಎಂದು ಪ್ರಾತಃಕಾಲದಲ್ಲೇ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಅರಿಶಿಣ ಅಥವಾ ಗುಲಾಬಿ ರಂಗಿನ ವಸ್ತ್ರಗಳನ್ನು ಧರಿಸಬೇಕು. 4 ಕಾಲಿನ ಪೀಠವನ್ನು ಅರಿಶಿಣ, ಕುಂಕುಮ, ಅಕ್ಕಿ ಹಿಟ್ಟು ರಂಗೋಲಿಗಳಿಂದ ಅಲಂಕರಿಸಿ ಅದರ ಮೇಲೆ ಅರಿಶಿಣ ರಂಗಿನ ಅಕ್ಷತೆಗಳಿಂದ ಸ್ವಸ್ತಿಕ್ ಗುರುತನ್ನು ಬಿಡಿಸಬೇಕು. ಸ್ವಸ್ತಿಕ್ ಗುರುತಿನ ಮೇಲೆ ಬೆಳ್ಳಿ ಅಥವಾ ತಾಮ್ರದ ತಟ್ಟಿಯನ್ನು ಇರಿಸಿ ಅದರ ಮೇಲೆ ಶ್ರೀ ಎಂಬ ಮಂತ್ರೋಚ್ಚಾರ ಮಾಡುತ್ತಾ ಹೂವನ್ನು ಕೂಡ ಶ್ರೀ ಎಂಬ ಆಕೃತಿಯಲ್ಲಿ ಬಿಡಿಸಬೇಕು. ಶ್ರೀಕಾರದ ಮೇಲೆ ಪಾದರಸ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪಿಸಿ ನಿಮಗೆ ಶಕ್ತಿ ಅವಕಾಶವಿದ್ದರೆ ಒಂದು ಚಿನ್ನದ ಕಾಸನ್ನು ಅಮ್ಮನವರ ಪಾದದ ಮೇಲೆ ಇರಿಸಬಹುದು. ನಂತರ ದೀಪಾರಾಧನೆ ಮಾಡಬೇಕು.
ಧ್ಯಾನ, ಆವಾಹನೆ, ಆಸನದಿ ವಿಧಿಗಳಿಂದ ಪೂಜಿಸಿ ಲಕ್ಷ್ಮಿ ಅಷ್ಟೋತ್ತರ ಶತಮಾನ ಪೂಜೆ, ಧೂಪ ದೀಪ ಅವಸರ ನೈವೇದ್ಯ ನಿರಾಜನಗಳನ್ನು ಮಾಡಿ ಕಮಲ, ವಿತುಲ ಜಪಮಾಲೆಗಳಿಂದ ಅಥವಾ ಶಂಕುಮಾಲೆಯಿಂದ ಅಥವಾ ಸ್ಫಟಿಕ ಮಾಲೆಯಿಂದ ಅಥವಾ 3 ಮಾಲೆಗಳಲ್ಲಿ ಯಾವುದೇ ಮಾಲೆಯಾಗಲಿ 324 ಬಾರಿ ಕೆಳಗಿನ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು. ಮಂತ್ರ: ಓಂ ಐಂ ಐಂ ಶ್ರೀಂ ಶ್ರೀಂ ಹ್ರೀಂ ಹ್ರೀಂ ಪಾರದೇಶ್ವರಿ ಸಿದ್ಧಿಂ ಹ್ರೀಂ ಹ್ರೀಂ ಶ್ರೀಂ ಶ್ರೀಂ ಐಂ ಐಂ ಓಂ. ಈ ಮಂತ್ರವನ್ನು ಜಪಿಸುತ್ತಾ ಅಕ್ಷತೆ ಹೂಗಳನ್ನು ಅಮ್ಮನವರಿಗೆ ಅರ್ಪಿಸುತ್ತಾ ಪೂಜೆ ಮಾಡಬೇಕು. ಈ ಮಂತ್ರವನ್ನು ತಪ್ಪದೆ 324 ಬಾರಿ ಜಪಿಸಬೇಕು. ಮಂತ್ರ ಜಪ ಮುಗಿದ ಮೇಲೆ ಅಮ್ಮನವರಿಗೆ ಗುಲಾಬಿ ಮಾಲೆಗಳ ಸಮರ್ಪಿಸಿ ನಮ್ಮ ಕೋರಿಕೆಗಳ ಆ ತಾಯಿಯ ಮುಂದೆ ನಿವೇದಿಸಿ ನಮ್ಮ ಕೋರಿಕೆಗಳ ತೀರಿಸುವಂತೆ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಅನುಗ್ರಹಿಸೆಂದು ಶ್ರೀ ಲಕ್ಷ್ಮೀ ದೇವಿಯನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ನಂತರ ಮತ್ತೆ ಧೂಪ ದೀಪ ಮಹಾನೈವೇದ್ಯ, ತಾಂಬೂಲ, ದಕ್ಷಿಣೆ, ನೀರಾಜನ, ಮಂತ್ರ ಪುಷ್ಪಾದಿಗಳನ್ನು ಇತರೆ ಸೇವೆಗಳನ್ನು ಉಪಚಾರಗಳನ್ನು ಆಕೆಗೆ ಸಮರ್ಪಿಸಿ ಪೂಜೆ ಮುಗಿದ ತರುವಾಯ ಪೂಜಾ ಅಕ್ಷತೆ ಪುಷ್ಪಗಳನ್ನು ನಮ್ಮ ಶಿರದಲ್ಲಿ ಧರಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಪಾರಮೇಶ್ವರಿ ಶ್ರೀ ಲಕ್ಷ್ಮೀ ದೇವಿಯನ್ನು ಮಂತ್ರಯುಕ್ತವಾಗಿ ಯಥಾ ಪೂರ್ವ ಸ್ಥಾನಕ್ಕೆ ಕಳಿಸಿಕೊಡಬೇಕು. ನಂತರ ಶ್ರೀ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ನಮ್ಮ ಪೂಜಾ ಮಂದಿರದಲ್ಲಿ ಇರಿಸಬೇಕು. ಕೊನೆ ಪಕ್ಷ 2 ಅಗರಬತ್ತಿಗಳ ಹಚ್ಚಿ ದಿನಕ್ಕೆ 11 ಸಲ ಮಂತ್ರವನ್ನು ಜಪಿಸಿದರೆ ನಮ್ಮೆಲ್ಲ ಕೋರಿಕೆಗಳು ಈಡೇರುತ್ತೆ. ನಂತರ ಪೂಜೆಯಲ್ಲಿರಿಸಿದ ಹೊಸ ಚಿನ್ನದ ಕಾಸನ್ನು ನಮ್ಮ ಬೀರುವಿನಲ್ಲಾಗಲಿ ಒಡವೆ, ಚಿನ್ನ, ಹಣವಿರುವ ಕಡೆಯಾಗಲಿ ಜೋಪಾನ ಮಾಡಬೇಕು. ಪೂಜಾ ಸಮಯದಲ್ಲಿ ಉಪಯೋಗಿಸಿದ ಗುಲಾಬಿ ರಂಗಿನ ವಸ್ತ್ರವನ್ನು ಲಕ್ಷ್ಮೀ ದೇವಿಯ ಪ್ರಸಾದವಾಗಿ ಭಾವಿಸಿ ಜಾಕೆಟ್ ರೂಪದಂತೆ ಹೊಲಿಸಿ ಉಪಯೋಗಿಸಬಹುದು. ಈ ಪಾದರಸ ಲಕ್ಷ್ಮೀ ದೇವಿಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.